ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ನ ಬಳಿಕ ಅಲ್ಪಸಂಖ್ಯಾತ ನಾಯಕರ ತಲೆದಂಡ ಆಗಿದೆ. ಜಬ್ಬಾರ್ ಮತ್ತೆ ನಸೀರ್ ಅಹಮದ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಟ್ ಅದನ್ನ ವಾಪಸ್ ಪಡ್ಕೊಳ್ತಾರಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಏಕಾಏಕಿ ಈ ನಾಯಕರುಗಳ ರಾಜೀನಾಮೆ ಪಡೆದಿದ್ದಕ್ಕೆ ಸ್ವತಃ ಕಾಂಗ್ರೆಸ್ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಂಗೇನಾದ್ರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂದ್ರೆ ನೋಟಿಸ್ ಕೊಟ್ಟು ಅದರ ಬಗ್ಗೆ ವಿವರಣೆಯನ್ನ ಪಡ್ಕೊಳ್ಬಹುದಾಗಿತ್ತು ಅನ್ನುವ ಸಲಹೆ ಕೂಡ ವ್ಯಕ್ತ ಆಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ನ ರಿಸಲ್ಟ್ ಬರೋ ಮೊದಲೇನೆ ಇಂಥ ಶಿಸ್ತು ಕ್ರಮ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಏಕಾಏಕಿ ನಿರ್ಧಾರದಿಂದ ಪಕ್ಷಕ್ಕೆ ಡ್ಯಾಮೇಜ್ ಹೆಚ್ಚಾಗುವ ಸಾಧ್ಯತೆ ಇದೆ. ಆ ಡ್ಯಾಮೇಜ್ ಉಂಟಾಗಬಾರ್ದು ಅಂತ ಹೇಳಿದ್ರೆ ರಾಜೀನಾಮೆ ಮತ್ತೆ ವಜಾ ನಿರ್ಧಾರ ವಾಪಸ್ ಪಡ್ಕೊಳ್ಬೇಕನ್ನುವಂಥ ಸಲಹೆ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಿರುವಂಥ ಹಿನ್ನೆಲೆ ಈ ನಿರ್ಧಾರವನ್ನ ಕೂಡ ಕೈಗೊಳ್ಳುವಂಥ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು, ಅಲ್ಪಸಂಖ್ಯಾತ ನಾಯಕರು, ಮುಖ್ಯಮಂತ್ರಿಗಳ ಆಪ್ತರೇ ತಲೆದಂಡ ಆಗಿದೆ. ಇದು ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನು ಉಂಟು ಮಾಡಬಹುದು. ಆ ಸಮುದಾಯ ಅಸಮಾಧಾನಗೊಳ್ಳಬಹುದು. ಹಾಗಾಗಿ ನೋಟಿಸ್ ಕೊಟ್ಟು ವಿವರಣೆ ಪಡೆಯೋದ್ರ ಬದಲು ಇಂಥ ಶಿಸ್ತು ಕ್ರಮ ಯಾಕೆ ಅಂತ ಹೇಳಿ ಪಕ್ಷದ ಆಂತರಿಕ ವಲಯದಲ್ಲಿನೇ ಚರ್ಚೆ ಆಗ್ತಿರೋದ್ರಿಂದ ಇದೀಗ ಅವರ ರಾಜೀನಾಮೆ ಮತ್ತೆ ವಜಾ ನಿರ್ಧಾರ ವಾಪಸ್ ಪಡೆಯುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಆನಂದ್, ಇದೀಗ ಉಂಟಾಗುವಂತ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸ್ಟೆಪ್ಸ್ ನ ತೆಗೆದುಕೊಳ್ಳೋಂಗೆ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಎಲೆಕ್ಷನ್ಗೂ ಮೊದಲೇನೆ ಇಂಥ ಶಿಸ್ತು ಕ್ರಮ ಯಾಕೆ ಅನ್ನುವ ಪ್ರಶ್ನೆನೂ ಇದೆ. ಖಂಡಿತವಾಗ್ಲೂ ಪ್ರಜ್ವಲ, ಈಗಾಗಲೇ ಅಲ್ಪಸಂಖ್ಯಾತರನ್ನ ಬಹಳಷ್ಟು ಒಂದು ಹೀನಾಯವಾಗಿ ನಡೆಸ್ಕೊಳ್ಳಲಾಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಮುಸ್ಲಿಂ ಮುಖಂಡರುಗಳು ಕೂಡ ಈ ಬಗ್ಗೆ ತೀವ್ರವಾದಂಥ ಒಂದು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯ ಕೈ ಬಿಟ್ಟು ಹೋಗ್ತಕ್ಕಂಥ ಒಂದು ಆತಂಕನೂ ಕೂಡ ಈಗ ಕಾಂಗ್ರೆಸ್ ನಾಯಕರಿಗೆ ಶುರುವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೂ ಮುನ್ನ ಒಂದು ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಕೇಳಬೇಕಾಗಿತ್ತು. ಆ ಒಂದು ಕೆಲಸವನ್ನ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಪಕ್ಷದ ಮುಖಂಡರುಗಳು ಕೂಡ ಈ ಬಗ್ಗೆ ತೀವ್ರವಾದಂತಹ ಅಸಮಾಧಾನಗೊಂಡಿದ್ದಾರೆ. ಅವ್ರ ಮೇಲೆ ಏನೀಗ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅದನ್ನ ಹಿಂಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದಕ್ಕೂ ಮೊನ್ನೆ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಸತೀಶ್ ಜಾರಕಿಹೊಳಿ ಅವರು ಮಾತುಕತೆಯನ್ನು ನಡೆಸಿದ್ರು. ಆಗ DK ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಚರ್ಚೆ ಮಾಡೋದಕ್ಕೆ ಭರವಸೆಯನ್ನ ನೀಡಿದ್ರು. ಈಗ ಪ್ರಮುಖವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಜೊತೆಗೆ 2028ರ ಸಾರ್ವತ್ರಿಕ ಚುನಾವಣೆಗೂ ಕೂಡ ಪಕ್ಷವನ್ನ ಅಣಿ ಮಾಡಬೇಕು. ಇಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ಕೂಡ ಮುಸ್ಲಿಂ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತಾ ಇದ್ರು. ಆದ್ರೆ ಈಗ ಅವರನ್ನ ಈ ರೀತಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತೆ ಮುಸ್ಲಿಂ ಮುಖಂಡರುಗಳ ಮೇಲೆ ಇಂಥ ಒಂದು ಧೋರಣೆ ಸರಿ ಇಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ಹಾಗೆ KN ರಾಜಣ್ಣ, ಮಹದೇವಪ್ಪ, ಪ್ರಿಯಾಂಕರ್ಗೆ, ಪರಮೇಶ್ವರ್ ಸೇರಿದಂತೆ ಬಹಳಷ್ಟು ನಾಯಕರು ಈ ಬಗ್ಗೆ DK ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನ ತರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಅವ್ರ ಮೇಲೆ ಏನೀಗ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ನಸೀರ್ ಅಹಮದ್ ಅವರನ್ನ ಸಿಎಂ ಕಾರ್ಯದರ್ಶಿ ಸ್ಥಾನದಿಂದ ಕೆಳಗಿಳಿಸಲಾಗಿದೆ. ಎರಡೂ ಒಂದು ಕ್ರಮವನ್ನ ಹಿಂಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಈ ಬಗ್ಗೆ ಗಮನ ಹರಿಸತಕ್ಕಂತ ಸಾಧ್ಯತೆ ಇದೆ. ಪ್ರಜ್ವಲ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.